ಸೊ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ 3 ದಿವಸ ಹಿಂದೆ 17ನೇ ತಾರೀಕು ಮಧ್ಯಾಹ್ನ ಕೋಟೇಕರ್ನ ವ್ಯವಸಾಯ ಸಂಘ ಕೋಆಪರೇಟಿವ್ ಸೊಸೈಟಿಯಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಯಿತು. ಸೊ ಆ ದಿವಸ ಸುಮಾರು 4 ಜನ ಅದು ಬ್ಯಾಂಕ್ಗೆ ನುಗ್ಗಿ ಅಲ್ಲಿ ದರೋಡೆ ಮಾಡಿ ಅವರೊಂದು ಕಾರ್ ಮುಖಾಂತರ ಇಲ್ಲಿಂದ ಎಸ್ಕೇಪ್ ಆಗಿದ್ದು. ನಂತರ ನಾವು ಈ ಕೇಸ್ ನಾವು ಉಳ್ಳಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ಕಳೆದ 3 ದಿವಸದಲ್ಲಿ ನಮ್ಮವರು ತುಂಬ ಒಂದು ಹಾರ್ಡ್ ಎಫರ್ಟ್ಸ್ ಹಾಕಿ ಈ ಕೇಸ್ಗೆ ಡಿಟೆಕ್ಟ್ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿ ಬ್ಲೈಂಡ್ ಕೇಸ್ ಇತ್ತು. ಯಾಕೆಂದರೆ ಇದು ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು CCTV ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ. ಆದರೆ ಅತಿ ಹೆಚ್ಚು ಅಮೌಂಟ್ ಇದು ಬ್ಯಾಂಕ್ ಡಕೈತಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಅಡ್ವರ್ಸ್ ಕವರೇಜ್ ಆಗಿತ್ತು ಆ್ಯಂಡ್ ದೇರ್ ವಾಸ್ ಕ್ವೆಶ್ಚನ್ ಮಾರ್ಕ್ ಆನ್ ಅಸ್ ಆಲ್ಸೋ. ಸೊ ಆದರೆ ವಿ ಎಕ್ಸೆಪ್ಟೆಡ್ ದಿಸ್ ಚಾಲೆಂಜ್ ಆ್ಯಂಡ್ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಗಲು ರಾತ್ರಿ ಶ್ರಮ ಪಟ್ಟು ಈ ಕೇಸ್ಗೆ ಪತ್ತೆ ಮಾಡಿದ್ದಾರೆ. ಸೊ ಈ ಕೇಸಲ್ಲಿ ಮುಖ್ಯವಾಗಿ ಒಂದು ಬಾಂಬೆ ಬೇಸ್ಡ್ ಗ್ಯಾಂಗ್, ಅದರಲ್ಲಿ ಅವರು ಕೆಲವು 3 ಜನ ತಮಿಳಿಯನ್ಸ್ ಇಲ್ಲಿ ಬಂದು ಕೆಲವು ತಮ್ಮ ಸಹಯೋಗಿಯೊಂದಿಗೆ ಇಲ್ಲಿ ಬಂದು ಈ ದರೋಡೆ ಮಾಡಿ ಆ ದಿವಸ ವಾಯಾ ಕೇರಳ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದರು. ಸೊ ಅವರ್ ಟೀಮ್ಸ್ ವೆಂಟ್ ಟು ಮುಂಬೈ. ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಒನ್ ಮೋರ್ ಟೀಮ್ ವೆಂಟ್ ಟು ತಮಿಳುನಾಡು ಮತ್ತು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು. ಇನ್ನೊಂದು ಟೀಮ್ಗೆ ನಾವು ತಮಿಳುನಾಡಿಗೆ ರೆಪ್ಯೂಟ್ ಮಾಡಿದ್ದೀವಿ. ಸೊ ನಂತರ ಸತತವಾಗಿ ಅವ್ರಿಗೆ ನಾವು ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ we were able to zero down on 2 offenders who are the main kingpins. ಸೊ ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ಥೇವರ್ ಅಂತ ತಿರುನಲ್ವೇಲಿ ನೇಟಿವ್ ಅವನದು ಪಾತ್ರ ಇತ್ತು. ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೋಗೇಷನ್ ಮಾಡಿದ್ದೀವಿ. ಅವ್ರದ್ದು ಅದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು. ನಂತರ ಅವ್ರಿಗೆ ಸಹಯೋಗ ಕೊಡೋರು ಮನಿವನನ್ ಈಸ್ ಲೈಕ್ A2 ಅವ್ರದ್ದು ಕ್ಲೋಸ್ ಅಸೋಸಿಯೇಟ್. ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ಪ್ರಕಾಶ್ ಎಲಿಯಾಸ್ ಜೋಶುವಾ. ಸೊ ಈ 3 ಜನರಿಗೆ ನಾವು ತಿರುನಲ್ವೇಲಿ ಡಿಸ್ಟ್ರಿಕ್ಟ್ 3 ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ. ಸೊ ಈಗಾಗಲೇ ಅವರು ಅಲ್ಲಿದ್ದಾರೆ ಮತ್ತು ಪ್ರೊಸೆಸ್ ನಡೀತಾ ಉಂಟು. ಆ್ಯಂಡ್ ದೆನ್ ವಿತ್ ದ ಲಿಮಿಟೆಡ್ ಇಂಟರೋಗೇಷನ್ ವಿ ವರ್ ಏಬಲ್ ಟು get the car which was involved in the offense, that Fiat car ಕೂಡ ನಾವು ಅಲ್ಲಿಂದ ಪತ್ತೆ ಮಾಡಿದ್ದೀವಿ. ಇಟ್ ಈಸ್ MH based, ಮಹಾರಾಷ್ಟ್ರ ಬೇಸ್ಡ್ ರಿಜಿಸ್ಟ್ರೇಷನ್ ಕಾರ್. ಆ್ಯಂಡ್ A1 ಮುರುಗುಂಡಿ he brought the car from Bombay and he drove to this point and ಅದೇ ಕಾರಲ್ಲಿ ಅಫೆನ್ಸ್ ಮಾಡಿ ಅವನು ತಿರುನಲ್ವೇಲಿ ತನಕ ಹೋಗಿದ್ದು. ಜೊತೆಗೆ ಈ ಕೇಸಲ್ಲಿ ವೆಪನ್ ಏನು ಯೂಸ್ ಮಾಡಿದ್ರು ಅದು ಕೂಡ ನಾವು ತಿರುನಲ್ವೇಲಿನ ರಿಕವರ್ ಮಾಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಬಿನ್ ಏಬಲ್ ಟು ರಿಕವರ್ 2 ಗೋನಿ ಚೀಲಾಸ್. ಯಾವ ಚೀಲಾದಲ್ಲಿ ಅವರು ಜ್ಯುವೆಲ್ಲರಿ ಐಟಮ್ ಕಳ್ತನ ಮಾಡಿ ಹೋಗಿದ್ರು. ಸೊ ಇನ್ನೂ ಅದರದ್ದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ, ಅದು ಪಂಚನಾಮೆ ಆದ ನಂತರ ಎಕ್ಸಾಕ್ಟ್ ಗೊತ್ತಾಗ್ತದೆ. ಬಟ್ ಆದರೆ ಆ್ಯಸ್ ಆಫ್ ನಾವು ದ ಮಾಹಿತಿ ಇದೆ ದಟ್ ಗೋನಿ ಚೀಲ ಮತ್ತು ಅದರಲ್ಲಿ ಗೋಲ್ಡ್ ಇದೆ. ಸೊ ದಿಸ್ ಇಸ್ ದ ಅಪ್ಡೇಟ್ ಆ್ಯಸ್ ಆಫ್ ನಾವು. ಆ್ಯಂಡ್ our team first day when this incident happened, ಆವಾಗ ನಮಗೆ ಇನಿಷಿಯಲ್ ಸ್ಟೇಜಲ್ಲಿ ಯಾವುದು ಮಾಹಿತಿ ಇರಲಿಲ್ಲ. ಆದರೆ ನಾವು ಕೆಲವು ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿದ ಬಳಕೆ ಮಾಡಿ ವಿ ಆರ್ ಏಬಲ್ ಟು ಗೆಟ್ ಸಮ್ ಕ್ಲೂಸ್. ಆದ ನಂತರ ಮುಖ್ಯವಾಗಿ ನಮ್ಮದು ಹ್ಯೂಮನ್ ಇಂಟೆಲಿಜೆನ್ಸ್ ನಮ್ಮ ಕ್ರೈಮ್ ಕಾನ್ಸ್ಟೇಬಲ್ಸ್ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ನಮ್ಮ ಕಾಂಟ್ಯಾಕ್ಟ್ಸ್ ಮುಖಾಂತರ ವಿ ಆರ್ ಏಬಲ್ ಟು ಟ್ರ್ಯಾಕ್ ಡೌನ್ ಸರ್ಟನ್ ನೇಮ್ಸ್. ಆದ ನಂತರ ನಾವು ಇದರದ್ದು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವ್ರ ಮೇಲೆ ಕೆಲಸ ಮಾಡಿ we were able to find out the locations. Then I don't want to disclose the methodology, but we were constantly changing the accused. Sir, ಇದರಲ್ಲಿ ಖಾಲಿ ಅಷ್ಟೇ ಜನ ಇದ್ರೆ ಅಥವಾ ತುಂಬ ದೊಡ್ಡ ಗ್ಯಾಂಗ್ ಇದೆ? ಈಗ ಸದ್ಯಕ್ಕೆ ಇದರ ಮಾಹಿತಿ ನಮ್ಮ ಹತ್ರ ಇಲ್ಲ. ಯಾಕಂದರೆ ಒನ್ಸ್ ವಿ ಟೇಕ್ ದ ಅಕ್ಯೂಸ್ ಇನ್ ಪೊಲೀಸ್ ಕಸ್ಟಡಿ ಆದ ನಂತರ ಡಿಟೇಲ್ ಇಂಟ್ರೋಗೇಷನ್ ಆಧಾರ ಮೇಲೆ ಇವರು ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಅಫೆನ್ಸ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅವರು ಈ ಕೃತ್ಯಗೆ ಒಂದು ನಡೆಸ್ಕೊಂಡಿದ್ದಾರೆ ಅದು ಎಲ್ಲ ನಮಗೆ ಆವಾಗ ಗೊತ್ತಾಗ್ತದೆ. ಸರ್ ಏನೆಲ್ಲ ಇದು ವೆಪನ್ಸ್ ರಿಕವರಿ ಆಗಿದೆ? ಸೊ ಈಗ ಸದ್ಯಕ್ಕೆ ಒಂದು ತಲ್ವಾರ್ ಮತ್ತು ಪಿಸ್ಟಲ್ ಅಲ್ಲಿಂದ ರಿಕವರ್ ಆಗಿದೆ. ಸರ್ ಲೋಕಲ್ ಏನಾದರೂ ಇದೆ? ಅದು ಕೂಡ ಈಗ ನಮಗೆ ಡೌಟ್ ಇದೆ ದಟ್ ಅವ್ರಿಗೆ ಖಂಡಿತ ಲೋಕಲ್ ಸಪೋರ್ಟ್ ಸಿಕ್ಕಿದೆ. ಯಾಕೆಂದರೆ ಎಕ್ಸಾಕ್ಟ್ ಇದೇ ಜಾಗಕ್ಕೆ ಬಂದು ಮಾಡಬೇಕು ಮತ್ತು ಯಾವ ಟೈಮ್ಗೆ ಬಂದು ಮಾಡಬೇಕು ಅದು ವಿದೌಟ್ ಲೋಕಲ್ ಸಪೋರ್ಟ್ ಸ್ವಲ್ಪ ನನಗೆ ಕಷ್ಟ ಅನಿಸ್ತಾ ಇದೆ. ಸೊ ಒನ್ಸ್ ಈ ಆರೋಪಿಗಳಿಗೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಳ್ತೀವಿ, ನಾಳೆ ನಾಡಿದ್ದು ಆದ ನಂತರ ಇದು ಎಕ್ಸಾಕ್ಟ್ ನಮಗೆ ಘಟನೆಗಳಿಗೆ ಗೊತ್ತಾಗ್ತದೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಒನ್ ಥಿಂಗ್ ಐ ಮಸ್ಟ್ ಸೇ ದಟ್ ಈ ಪೂರ್ತಿ ನಡುವೆಯಲ್ಲಿ ನಮಗೆ
ಸ್ಟೇಟ್ ಇಂಟೆಲಿಜೆನ್ಸ್ ಲೆಡ್ ಬೈ ಡೈರೆಕ್ಟರ್ ಮನ್ಯ ಬಾಲ್ಕರ್ ಸರ್ ಆ್ಯಂಡ್ DIG ಸುಧೀರ್ ಕುಮಾರ್ ರೆಡ್ಡಿ ಅವರು ತುಂಬ ನಮಗೆ ಸಹಯೋಗ ಕೊಟ್ಟರು ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಮಂಗಳೂರಿನ ಹೊರವಲಯದ ತಲಪಾಡಿ ಸಮೀಪದ KC ರೋಡಿನ ಕೋಟೆಕ್ಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಶಾಖೆಯಿಂದ ಸುಮಾರು 15 ಕೋಟಿ ರು ಮೌಲ್ಯದ ಚಿನ್ನಾಭರಣ ಮತ್ತು 11 ಲಕ್ಷ ರುಗಳನ್ನು ದರೋಡೆಗೈದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರು ನಗರ ಪೊಲೀಸರು ಮಹತ್ವದ ಕಾರ್ಯಾಚರಣೆಯೊಂದರಲ್ಲಿ 3 ಅಪರಾಧಿಗಳನ್ನು ಬಂಧಿಸಿ ದರೋಡೆಗೈಯಲ್ಪಟ್ಟಂತಹ ಚಿನ್ನಾಭರಣಗಳ ಪೈಕಿ 98% ಒಡವೆಗಳನ್ನು ವಶಪಡಿಸಿಕೊಂಡಿದ್ದಾರೆ. 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಒಟ್ಟು ಈ ಪ್ರಕರಣದಲ್ಲಿ 10 ಮಂದಿಯ ಶಾಮೀಲಾತಿ ಸ್ಪಷ್ಟಗೊಂಡಿದೆ. ಈ ಪ್ರಕರಣದಲ್ಲಿ ಬಂಧಿತರಾದ 3 ಆರೋಪಿಗಳಲ್ಲಿ ಓರ್ವ ತಮಿಳುನಾಡಿನ ತಿರುನಲ್ವೇಲಿಯವನಾಗಿದ್ದರೆ ಮತ್ತಿಬ್ಬರು ಮುಂಬೈನವರು. ಈ ದರೋಡೆ ಗ್ಯಾಂಗ್ನ ಮೂಲ ಅಂದರೆ ಮುಂಬೈನ ಧಾರಾವಿ ಕೊಳೆಗೇರಿ. ದಕ್ಷಿಣ ಏಷ್ಯಾದ ಅತ್ಯಂತ ದೊಡ್ಡ ಕೊಳೆಗೇರಿ ಎಂದೇ ಧಾರಾವಿ ಖ್ಯಾತಿ. ಇಲ್ಲಿ ಇದ್ದುಕೊಂಡೇ ಮಂಗಳೂರಿನ ಕೆಲವರೊಂದಿಗೆ ಸಂಚು ನಡೆಸಿ ಈ ದರೋಡೆ ಕೃತ್ಯಕ್ಕೆ ಸ್ಕೆಚ್ ರೂಪಿಸಲಾಗಿತ್ತು. ಅದರಂತೆ ಫಿಯಟ್ ಲೀನಿಯಾ ಕಾರನ್ನು ತಿರುನಲ್ವೇಲಿ ಜಿಲ್ಲೆಯ ಪೆದ್ದನಗೇರಿ ಗ್ರಾಮದ ಅಮ್ಮಕೋವಿಲ್ನ ನಿವಾಸಿ ಮುರುಗಂಡಿ ಥೋವರ್ ಎಂಬ 36 ವರ್ಷದ ಯುವಕ ಪರ್ಚೇಸ್ ಮಾಡಿದ್ದ. ಆ ಕಾರಿನಲ್ಲಿ ದೊಂಬಿವಿಲಿಯ ಯೋಸುವ ರಾಜೇಂದ್ರನ್ ಮತ್ತು ಚೆಂಬೂರು ತಿಲಕನಗರದ ಕಣ್ಣನ್ ಮಣಿ ಎಂಬವರನ್ನು ಕೂರಿಸಿಕೊಂಡು ಮಂಗಳೂರಿಗೆ ಬಂದಿದ್ದ. ಜನವರಿ 17ರಂದು ಮಧ್ಯಾಹ್ನ 1 ಗಂಟೆಯಿಂದ 1:20 ಒಳಗಿನ ಅವಧಿಯಲ್ಲಿ ಈ ದರೋಡೆ ನಡೆದಿತ್ತು. ಶುಕ್ರವಾರ ಆಗಿದ್ದರಿಂದ KC ರೋಡು ಜಂಕ್ಷನ್ ನಿರ್ಜನವಾಗಿತ್ತು. ಅಲ್ಲಿನ ಪಿಜ್ಜಾ ಹಟ್ ಎಂಬ ಅಂಗಡಿಯೊಂದನ್ನು ಹೊರತುಪಡಿಸಿ ಮಿಕ್ಕೆಲ್ಲ ಅಂಗಡಿಗಳು ಮುಸ್ಲಿಂ ಬಾಂಧವರ ಅಂಗಡಿಗಳಾಗಿದ್ದರಿಂದ ಎಲ್ಲವೂ ಬಂದಾಗಿತ್ತು. ಅಲ್ಲಿನ ಜನರು ಸಮೀಪದ ಮಸೀದಿಗೆ ಜುಮ್ಮಾ ನಮಾಜಿಗೆ ಹೋಗಿದ್ದರು. ಈ ಅವಕಾಶವನ್ನೇ ಬಳಸಿಕೊಂಡು ದರೋಡೆಕೋರರು ಬ್ಯಾಂಕಿಗೆ ನುಗ್ಗಿ ಪಿಸ್ತೂಲು ತೋರಿಸಿ ತಲವಾರು ಜಳಪಿಸಿ ಸ್ಟ್ರಾಂಗ್ ರೂಮಿನಲ್ಲಿದ್ದಂತಹ ಚಿನ್ನಾಭರಣಗಳನ್ನು ಮತ್ತು ಕ್ಯಾಶನ್ನು ಎಗರಿಸಿಕೊಂಡು ಹೋಗಿದ್ದರು. ಒಟ್ಟಾರೆಯಾಗಿ ಸುಮಾರು 15 ಕೋಟಿ ರೂಪಾಯಿಗಳಷ್ಟು ಚಿನ್ನಾಭರಣ ಇತ್ತು ಎನ್ನುವುದು ಅಂದಾಜು. ಮಹಾಜರು ಪ್ರಕ್ರಿಯೆ ಇನ್ನೂ ಸಹ ಮುಗಿದಿಲ್ಲ, ಆದ್ದರಿಂದ ನಿಖರ ಮೌಲ್ಯ ಗೊತ್ತಾಗಿಲ್ಲ. ತಕ್ಷಣವೇ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದರು. ಸ್ಥಳೀಯ ಶಾಸಕರು, ವಿಧಾನಸಭಾ ಅಧ್ಯಕ್ಷರು ಆಗಿದ್ದ UT ಖಾದರ್ ಅವರು ಸ್ಥಳಕ್ಕೆ ಬಂದಿದ್ದರು. ಮಂಗಳೂರು ನಗರದಲ್ಲೇ ಕಾರ್ಯಕ್ರಮವೊಂದರಲ್ಲಿ ಇದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಿಟ್ ಹೌಸಿಗೆ ಹಿರಿಯ ಅಧಿಕಾರಿಗಳನ್ನು ಕರೆಸಿ ಎಚ್ಚರಿಕೆಯನ್ನು ನೀಡಿದ್ದರು. ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕಂತ ಹೇಳಿದರು. ಪೊಲೀಸ್ ಆಯುಕ್ತ ಅನುಪಮ ಅಗ್ರವಾಲ್ ಅವರು 8 ತಂಡಗಳನ್ನು ರಚಿಸಿ ವಿವಿಧ ಕೋಣಗಳಿಂದ ತನಿಖೆಯನ್ನು ಆರಂಭಿಸಿದ್ದರು. ಪೊಲೀಸರು ಇಂತಹ ಪ್ರಕರಣಗಳ ತನಿಖೆಯನ್ನು ಕೈಗೆತ್ತಿಕೊಳ್ಳುವುದೇ ತಾಂತ್ರಿಕ ಅಂಶಗಳ ಆಧಾರದಲ್ಲಿ. ಬ್ಯಾಂಕಿನ CCTV ಹಾಳಾಗಿತ್ತು. ಅದರ ರಿಪೇರಿಗೆ ಟೆಕ್ನಿಷಿಯನ್ ಬಂದಿದ್ದ. ಆತನ ಕೈಯಲ್ಲಿದ್ದ ವಜ್ರದ ಉಂಗುರವನ್ನು ಸಹ ದರೋಡೆಕೋರರು ಸೆಳೆದೊಯ್ದಿದ್ದರು. ಅದೂ ಅಲ್ಲದೆ 5 ವರ್ಷಗಳ ಹಿಂದೆ ಅದೇ ಬ್ಯಾಂಕಿನ ಡೈರೆಕ್ಟರೊಬ್ಬರ ಪತಿ ಮತ್ತು ಮತ್ತೊಬ್ಬ ಸೇರಿಕೊಂಡು ದರೋಡೆಗೆ ಯತ್ನ ನಡೆಸಿದ್ದರು. ಅದು ವಿಫಲವಾಗಿತ್ತು. ತದನಂತರ ಅವರು ನ್ಯಾಯಾಲಯದಿಂದ ಬಿಡುಗಡೆಗೊಂಡಿದ್ದರು.
ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಉಳ್ಳಾಲ ಪೊಲೀಸರು ಮತ್ತು ವಿಶೇಷ ಪೊಲೀಸ್ ತಂಡಗಳು ಕಾರ್ಯಾಚರಣೆ ನಡೆಸ್ತಾಯಿತ್ತು. ಈ ಸಂದರ್ಭದಲ್ಲಿ ಮಹತ್ವದ ಸುಳಿವು ದೊರೆತದ್ದು ಸುರತ್ಕಲ್ನ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರಿಗೆ. ಅವರು ಈ ಹಿಂದೆ CCBಯಲ್ಲಿ ಕೆಲಸ ಮಾಡಿದ್ದವರು, 10 ಹಲವು ಪ್ರಕರಣಗಳನ್ನು ಭೇದಿಸಿದಂತಹ ಚಾಣಾಕ್ಷ ಅಧಿಕಾರಿ, ಅತ್ಯುತ್ತಮ ತನಿಖಾಧಿಕಾರಿಯೂ ಹೌದು. ಮಮ್ತಾಜ್ ಆಲಿ ಆತ್ಮಹತ್ಯೆ ಪ್ರಕರಣದಲ್ಲಿ ತನಿಖೆ ನಡೆಸಿದ್ದೇ ಮಹೇಶ್ ಪ್ರಸಾದ್ ಅವರು. ಇಂದಿಗೂ ಸಹ ಆರೋಪಿಗಳಿಗೆ ಜಾಮೀನು ಸಿಕ್ಕಿಲ್ಲ. ಅವರ ತನಿಖೆ ಆ ಮಟ್ಟದಲ್ಲಿ ಇತ್ತು. ಅಂತಹ ಚಾಣಾಕ್ಷ ಅಧಿಕಾರಿ ತನ್ನ ಪೊಲೀಸ್ ಠಾಣೆಯ ಚೇಂಬರ್ನಲ್ಲೇ ಕುಳಿತುಕೊಂಡು ಈ ಘಟನೆ ಹೇಗೆ ಆಗಿರಬಹುದು ಮತ್ತು ಯಾರು ಮಾಡಿರಬಹುದು ಎನ್ನುವುದರ ಬಗ್ಗೆಯೇ ಆಲೋಚನೆ ಮಾಡುತ್ತಿದ್ದಾಗ ಅವರಿಗೆ ಒಂದು ಸುಳಿವು ಲಭ್ಯ ಆಗಿತ್ತು. ದರೋಡೆಕೋರರು ಫಿಯಟ್ ಲೀನಿಯಾ ಕಾರನ್ನು ಬಳಸಿದ್ದರು ಮತ್ತು ಅದಕ್ಕೆ ಡೂಪ್ಲಿಕೇಟ್ ನಂಬರ್ ಪ್ಲೇಟನ್ನು ಅಳವಡಿಸಿದ್ದರು. ಆ ನಂಬರ್ ಬೆಂಗಳೂರಿನ ವ್ಯಕ್ತಿಯೊಬ್ಬರಿಗೆ ಸೇರಿದ ವಾಹನದ ನಂಬರ್ ಆಗಿತ್ತು. ಅವರನ್ನು ಪೊಲೀಸರು ಸಂಪರ್ಕ ಮಾಡಿದ್ದರು. ಅವರ ಕಾರಿನ ಎಲ್ಲ ದಾಖಲೆ ಪತ್ರಗಳನ್ನು ಉಳ್ಳಾಲ ಪೊಲೀಸ್ ಠಾಣೆಗೆ ಇಮೇಲ್ ಮೂಲಕ ಕಳುಹಿಸಿದ್ದರು. ಯಾಕಂದರೆ ಅವರಿಗೂ ಈ ದರೋಡೆ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಆದ್ದರಿಂದ ಪೊಲೀಸರು ಆ ಕಾರಿಗೆ ಡೂಪ್ಲಿಕೇಟ್ ನಂಬರ್ ಪ್ಲೇಟ್ ಹಾಕಲಾಗಿದೆ ಎನ್ನುವುದು ಖಚಿತಪಡಿಸಿದ್ದರು ಮತ್ತು ಆ ಕಾರು ತಲಪಾಡಿ ಟೋಲ್ ಗೇಟ್ ಪಾಸ್ ಆಗಿ ಕೇರಳ ಕಡೆ ಹೋಗಿದ್ದನ್ನು ಕಂಡುಕೊಂಡಿದ್ದರು. ಘಟನೆ ನಡೆದ ಕೇವಲ ಅರ್ಧ ಗಂಟೆಯ ಒಳಗೆ ಆ ಕಾರು ತಲಪಾಡಿ ಟೋಲ್ ಗೇಟನ್ನು ಪಾಸ್ ಆಗಿತ್ತು. ಅಲ್ಲಿ ಕಾರು ಚಾಲಕ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ. ಟೋಲ್ ಸಿಬ್ಬಂದಿಗೆ 150 ರೂಪಾಯಿ ನಗದಾಗಿ ನೀಡಿದ್ದ. ಆದ್ದರಿಂದ ಕಾರು ಕೇರಳ ಕಡೆಗೆ ಹೋಗಿದೆ, ದರೋಡೆಕೋರರು ಆ ಕಡೆ ಪಾಸಾಗಿದ್ದಾರೆ ಗೊತ್ತಿದೆ. ಅದರ ಮಧ್ಯೆಯೇ ಕಾರಿನಲ್ಲಿದ್ದ ಚಿನ್ನಾಭರಣಗಳನ್ನು ಬೇರೆ ಕಾರಿಗೆ ಶಿಫ್ಟ್ ಮಾಡಿದ್ದಾರೆ ಎನ್ನುವುದು ಗೊತ್ತಾಗಿತ್ತು. ಅದು ಚೇವರ್ಲೆಟ್ ಕಾರು. ಆ ಕಾರು ಪಂಪ್ವೆಲ್ಗೆ ಬಂದು ಪಂಪ್ವೆಲ್ನಿಂದ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಕಡೆಗೆ ಹೋಗಿದೆ. ಬ್ರಹ್ಮರಗುಟ್ಲು ಟೋಲ್ ತಪ್ಪಿಸಿಕೊಂಡು ಸರ್ವಿಸ್ ರಸ್ತೆಯಲ್ಲಿ ಹೋಗಿದೆ. ಆ ಕಾರು ಬೆಂಗಳೂರು ಅಥವಾ ಕೊಡಗು ಇಲ್ಲವೇ ಬೇರೆ ದಾರಿಯಾಗಿ ಕೇರಳ ಸೇರಿರ್ಬೋದು ಎನ್ನುವಂತಹ ಸಂಶಯ ಪೊಲೀಸರಿಗೆ ಇತ್ತು. ಈ ಎಲ್ಲ ಸಂಶಯಗಳ ಮಧ್ಯೆಯೇ ಸುರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರು ತಮ್ಮ ಠಾಣೆಯಲ್ಲಿ ಅಳವಡಿಸಲಾಗಿದ್ದಂತಹ CCTV ದೃಶ್ಯಾವಳಿಗಳನ್ನು ಡಿಸ್ಪ್ಲೇ ಮಾಡುವ ವೀಕ್ಷಿಸುತ್ತಿದ್ದರು. ಅವರ ಕುತೂಹಲ ಏನಂತ ಹೇಳಿದರೆ, ದರೋಡೆಗೆ ಬಳಸಲಾಗಿದ್ದ ಕಾರು ಸುರತ್ಕಲ್ನಿಂದ ಪಾಸಾಗಿರಬಹುದಾ ಅಥವಾ ಪುನಃ ಸುರತ್ಕಲ್ನಿಂದ ವಾಪಸ್ ಹೋಗಿರಬಹುದಾ ಎಂಬುದಾಗಿತ್ತು. ಸುರತ್ಕಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಆಯ್ದ ಕಡೆಗಳಲ್ಲಿ ಖಾಸಗಿ ವ್ಯಕ್ತಿಗಳು ಅಳವಡಿಸಿರುವಂಥ CCTVಗಳ ನೇರ ಸಂಪರ್ಕ ಪೊಲೀಸ್ ಠಾಣೆಗೆ ಇದೆ. ಸುಮಾರು 50ಕ್ಕೂ ಹೆಚ್ಚು CC ಕ್ಯಾಮರಾಗಳ ಸಂಪರ್ಕ ಠಾಣೆಗೆ ಇದೆ. ಅದು ಠಾಣೆಯಲ್ಲಿರುವ ಡಿಸ್ಪ್ಲೇಯಲ್ಲಿ ದಾಖಲಾಗ್ತಾ ಇರ್ತದೆ. ಅದನ್ನು ನೋಡ್ತಾ ಹೋದಾಗ ಫಿಯಟ್ ಲಿನಿಯಾ ಕಾರು ಸುರತ್ಕಲ್ ಮಾರಿಗುಡಿ ಬಳಿಯ ಗ್ಯಾರೇಜ್ ಒಂದರಲ್ಲಿ ನಿಂತದ್ದು ಮತ್ತು ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲಿಂದ ಪಾಸಾದದ್ದು ಕಂಡಿದೆ. ಸಣ್ಣ ಮಟ್ಟದ ತಾಂತ್ರಿಕ ತೊಂದರೆಯನ್ನು ಆ ಗ್ಯಾರೇಜಿನಲ್ಲಿ ರಿಪೇರಿ ಮಾಡಲಾಗಿತ್ತು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಕಾರಿನ ಒರಿಜಿನಲ್ ನಂಬರ್ ಪತ್ತೆಯಾಗಿತ್ತು. ತದನಂತರ ಆ ಕಾರಿಗೆ ಡೂಪ್ಲಿಕೇಟ್ ನಂಬರನ್ನು ಅಳವಡಿಸಲಾಗಿತ್ತು. ಯಾವಾಗ ಫಿಯಟ್ ಲಿನಿಯಾ ಕಾರಿನ ಒರಿಜಿನಲ್ ನಂಬರ್ ಪತ್ತೆ ಆಯಿತೋ ಆ ನಂಬರ್ನ
ಮೂಲವನ್ನು ಹುಡುಕಲು ಹೊರಟರು. ಅದು ನೇರವಾಗಿ ಪೊಲೀಸರನ್ನು ತಲುಪಿಸಿದ್ದು ಮುಂಬೈಗೆ. ಯಾಕಂದರೆ ಆ ಕಾರನ್ನು ಮುಂಬೈನಲ್ಲಿ ಮಾರಾಟ ಮಾಡಲಾಗಿತ್ತು. ಆ ಕಾರಿನ ಒರಿಜಿನಲ್ ಆರ್ ಸಿ ಓನರ್ನ ಮಾಹಿತಿ ಸಿಕ್ಕಿತ್ತು. ಆತನನ್ನು ಸಂಪರ್ಕಿಸಿದಾಗ ಆ ಕಾರನ್ನು ತಿರುನೆಲ್ವೇಲಿ ಜಿಲ್ಲೆಯ ಮುರುಗಂಡಿ ತೋವರ್ ಎಂಬಾತ ಪರ್ಚೇಸ್ ಮಾಡಿದ್ದಾನೆ ಮತ್ತು ಆತ ಕೊಂಡೋಗಿದ್ದಾನೆ ಎನ್ನುವುದು ಸ್ಪಷ್ಟವಾಯಿತು. ಅದೇ ಕಾರು ಕೋಟೆಕಾರು ಸೊಸೈಟಿಯ ದರೋಡೆಯಲ್ಲಿ ಒಳಗೊಂಡಿರಬೇಕು ಎಂದು ಭಾವಿಸಿದ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಮುರುಗಂಡಿಯ ಫೋನ್ ನಂಬರನ್ನು ಕಲೆಕ್ಟ್ ಮಾಡುವಲ್ಲಿ ಯಶಸ್ವಿಯಾದರು. ಆ ಫೋನ್ ನಂಬರ್ನ ಟವರ್ ಲೊಕೇಶನ್ ನೋಡುವಾಗ ಅದು ತಮಿಳುನಾಡಿನ ತಿರುನೆಲ್ವೇಲಿ ಜಿಲ್ಲೆಯಲ್ಲಿ ಇತ್ತು. ತಕ್ಷಣ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್, ಕೋಣಾಜೆ ಸಬ್ ಇನ್ಸ್ಪೆಕ್ಟರ್ ರಾಜೇಂದ್ರ, CCB SI ಸುದೀಪ್, ಕಾವೂರು SI ಮಲ್ಲಿಕಾರ್ಜುನ ಮತ್ತು ಸಿಬ್ಬಂದಿಗಳ ಒಂದು ತಂಡ ನೇರವಾಗಿ ದೌಡಾಯಿಸಿದೆ ತಿರುನೆಲ್ವೇಲಿಗೆ. ಸುಮಾರು 12 ಗಂಟೆಗಳ ಸುದೀರ್ಘ ಪಯಣದ ನಂತರ ಈ ತಂಡ ತಿರುನೆಲ್ವೇಲಿಯಲ್ಲಿ ಕಾರ್ಯಾಚರಣೆ ನಡೆಸಿ ಮೊದಲಿಗೆ ಮುರುಗಂಡಿ ತೋವರ್ನನ್ನು ಎತ್ತಾಕಿಕೊಂಡಿತು. ಅವರಿಗೆ ಕಾರೂ ಸಿಕ್ಕಿತು, ಕಾರಿನಲ್ಲಿದ್ದ ಡೂಪ್ಲಿಕೇಟ್ ನಂಬರ್ ಪ್ಲೇಟು ಸಿಕ್ಕಿತ್ತು. ಅಲ್ಲಿಗೆ ಇಡೀ ದರೋಡೆ ಪ್ರಕರಣ ಸಾಲ್ವ್ ಆದಂಗೆ. ಆತನನ್ನು ಅಲ್ಲಿಯೇ ಇಂಟ್ರಗೇಷನ್ ಒಳಪಡಿಸಿದಾಗ ಆತನ ಇಬ್ಬರು ಜೊತೆಗಾರರಾದ ಮುಂಬೈ ಡೊಂಬಿವಿಲಿಯ ಯೂಸುಫ ರಾಜೇಂದ್ರನ್ ಮತ್ತು ಚೆಂಬೂರು ತಿಲಕನಗರದ ಕಣ್ಣನ್ ಮಣಿ ಇವರುಗಳು ಸಿಕ್ಕಿಬಿದ್ದರು. 3 ಮಂದಿಯೂ 3 ಕಡೆ ಬೇರೆ ಬೇರೆಯಾಗಿ ವಾಸ ಇದ್ದರು. ಅವರನ್ನು 3 ಕಡೆ ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ ಬಂಧಿಸಲಾಯಿತು. ಅವರನ್ನು ಇಂಟ್ರಗೇಷನ್ ಮಾಡಿದ ಸಂದರ್ಭದಲ್ಲಿ ಕೋಟೆಕಾರು ಸೊಸೈಟಿಯ KC ನಗರ ಬ್ರ್ಯಾಂಚಿನಿಂದ ಕಳವು ಮಾಡಲಾಗಿದ್ದಂತಹ ಚಿನ್ನಾಭರಣಗಳಲ್ಲಿ 95% ಚಿನ್ನಾಭರಣಗಳು 2 ಗೋಣಿ ಚೀಲದಲ್ಲಿ ಇಟ್ಟದ್ದು ಹಾಗೇ ಇತ್ತು. ಅದನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಅದರ ಮಾಜರು ಕ್ರಿಯೆಗಳನ್ನು ಇಡೀ ದಿನ ನಡೆಸಿದ್ದಾರೆ. ತದನಂತರ ಅವರನ್ನು ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತಿದೆ ಮತ್ತು ಟ್ರಾನ್ಸಿಸ್ಟ್ ವಾರಂಟನ್ನು ಪಡೆದು ಮಂಗಳೂರಿಗೆ ಕರೆತರಲಾಗುತ್ತಿದೆ. ಸುಮಾರು ಮಂಗಳವಾರದ ಸಂಜೆಯ ವೇಳೆಗೆ ಅವರನ್ನು ಮಂಗಳೂರಿಗೆ ತರಲಾಗುತ್ತದೆ. ಘಟನೆ ನಡೆದದ್ದು ಶುಕ್ರವಾರ, ಆರೋಪಿಗಳ ಬಂಧನವಾಗಿದ್ದು ಸೋಮವಾರ. ಕೇವಲ 3 ದಿನಗಳ ಅವಧಿಯಲ್ಲಿ ಮಂಗಳೂರು ನಗರ ಆಯುಕ್ತಾಲಯ ವ್ಯಾಪ್ತಿಯ ಪೊಲೀಸರ ಇಡೀ ತಂಡ ಈ ದರೋಡೆಯ ಅಪರಾಧಿಗಳ ಬೆನ್ನಿಗೆ ಬಿದ್ದಿತ್ತು. ಒಟ್ಟು 8 ತಂಡಗಳು ವಿವಿಧ ಕಡೆಗಳಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದು ವಿವಿಧ ಮಾಹಿತಿಗಳನ್ನು ಸಂಗ್ರಹ ಮಾಡುತ್ತಿತ್ತು. ಸ್ಥಳೀಯವಾಗಿಯೂ ಕೆಲವರು ಈ ತಂಡದೊಂದಿಗೆ ಶಾಮೀಲಾಗಿರುವಂತಹ ಶಂಕೆ ಇದ್ದುದರಿಂದ ಈ ಹಿಂದೆ ಅದೇ ಬ್ರ್ಯಾಂಚಿನಿಂದ ದರೋಡೆಗೆ ಯತ್ನಿಸಿ ನ್ಯಾಯಾಲಯದಿಂದ ಖುಲಾಸೆಗೊಂಡಿದ್ದಂಥ ಆರೋಪಿಗಳನ್ನೂ ಸೇರಿದಂತೆ ಹಲವು ಮಂದಿಯನ್ನು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಲಾಗುತ್ತಿತ್ತು. ಉಳ್ಳಾಲ ಪರಿಸರದ ಕೆಲವು ಕ್ರಿಮಿನಲ್ಗಳಿಗೂ ಆಚೆ ಮಂಜೇಶ್ವರ ಉಪ್ಪಳ ಪರಿಸರದ ಕೆಲವು ಕ್ರಿಮಿನಲ್ಗಳಿಗೂ ಪರಸ್ಪರ ಸಂಪರ್ಕ ಇದ್ದು ಹಲವಾರು ಪ್ರಕರಣಗಳಲ್ಲಿ ಜೊತೆಯಾಗಿ ಕಾರ್ಯಾಚರಣೆ ನಡೆಸಿದ ಉದಾಹರಣೆಗಳಿವೆ. ಅಂಥವರನ್ನೂ ಗುರುತಿಸಿ ಪೊಲೀಸರು ಮಾಹಿತಿಗಳನ್ನು ಸಂಗ್ರಹಿಸಿದ್ದರು, ಆದರೆ ಫಲ ನೀಡಿರಲಿಲ್ಲ. ಸುರತ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರ ಸೂಕ್ಷ್ಮತನ ಮತ್ತು ಅವರ ಕಾರ್ಯತತ್ಪರತೆ ಈ ಪ್ರಕರಣವನ್ನು ಭೇದಿಸಲು ಕಾರಣವಾಗಿದೆ ಎನ್ನುವುದಂತೂ ಸ್ಪಷ್ಟ. ಈಗಾಗಲೇ KC ರೋಡು ಶಾಖೆಯಲ್ಲಿ ಚಿನ್ನಾಭರಣ ಅಡವಿಟ್ಟಂತಹ ಗ್ರಾಹಕರಿಗೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕೆಳಗಿನ ಕೋಟೆಕಾರು ಗುತ್ತು ಕೃಷ್ಣ ಶೆಟ್ಟಿಯವರು ಮತ್ತು ಅದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸ್ಪಷ್ಟವಾದ ಒಂದು ಭರವಸೆ ನೀಡಿದರು.
ನಿಮ್ಮ ಚಿನ್ನ ನಿಮ್ಮ ಕೈಗೆ ತಲುಪ್ತದೆ. ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇದೆ. ಮತ್ತು ದರೋಡೆಗೈಯಲ್ಪಟ್ಟಂಥ ಚಿನ್ನಾಭರಣಗಳಿಗೆ ಇನ್ಶೂರೆನ್ಸ್ ಕವರೇಜ್ ಇದೆ. ಆದ್ದರಿಂದ ಒಂದು ವೇಳೆ ಚಿನ್ನ ಸಿಕ್ಕದೇ ಇದ್ದರೆ ಆ ಚಿನ್ನದ ಮೌಲ್ಯವನ್ನು ನಿಮಗೆ ಪಾವತಿಸಲಾಗುವುದು ಎನ್ನುವ ಭರವಸೆಯನ್ನು ನೀಡಿತು. ಇದೀಗ ಚಿನ್ನ ಸಿಕ್ಕಿದೆ, 95% ಚಿನ್ನ ಸಿಕ್ಕಿದೆ ಎನ್ನುವುದು ಅಂದಾಜು. 100% ಚಿನ್ನ ಸಿಕ್ಕಿರಲೂಬಹುದು. ನ್ಯಾಯಾಲಯದ ಅನುಮತಿ ಪಡೆದು ಸೊಸೈಟಿಯವರು ಈ ಚಿನ್ನಾಭರಣಗಳನ್ನು ಗ್ರಾಹಕರಿಗೆ ನೀಡುವ ಎಲ್ಲ ಸಾಧ್ಯತೆಗಳು ಇವೆ. ಗ್ರಾಹಕರು ತಾವು ತೆಗೆದುಕೊಂಡಿದ್ದ ಸಾಲವನ್ನು ಬಡ್ಡಿ ಸಮೇತ ತೀರಿಸಬೇಕು ಅಷ್ಟೇ. ಒಟ್ಟಾರೆಯಾಗಿ ಒಂದು ಪೊಲೀಸ್ ವ್ಯವಸ್ಥೆ ವ್ಯವಸ್ಥಿತವಾಗಿ ತನಿಖೆಯನ್ನು ಕೈಗೊಂಡರೆ ಮತ್ತು ಅದಕ್ಕೆ ಎಲ್ಲ ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಸಿಬ್ಬಂದಿಗಳು ಸಹಕಾರ ನೀಡಿದರೆ ಎಂತಹ ಪ್ರಕರಣವನ್ನಾದರೂ ಪತ್ತೆ ಹಚ್ಚಬಹುದು ಎನ್ನುವುದಕ್ಕೆ ಇದೊಂದು ನಿದರ್ಶನ. ಯಾಕಂತ ಹೇಳಿದರೆ ಇಲ್ಲಿ ಸೆರೆ ಸಿಕ್ಕಿರುವಂತಹ ದರೋಡೆಕೋರರು ಸಾಮಾನ್ಯರೇನಲ್ಲ. ಮುಂಬೈನಲ್ಲಿ ಇದ್ದುಕೊಂಡು ದೇಶಾದ್ಯಂತ ಹಲವಾರು ಕಡೆಗಳಲ್ಲಿ ಇಂಥದ್ದೇ ಕೃತ್ಯ ಮಾಡಿದಂಥ ಆಸಾಮಿಗಳು. ಯಾವ ರೀತಿ ಕೃತ್ಯ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಎಸ್ಕೇಪ್ ಆಗಬೇಕು ಎನ್ನುವುದನ್ನು ಮೊದಲೇ ರೂಪುರೇಷೆ ಸಿದ್ಧಪಡಿಸಿ ಕಾರ್ಯಾಚರಣೆ ನಡೆಸುವವರು. ಅವರನ್ನು ಪತ್ತೆ ಹಚ್ಚುವುದು ಎಷ್ಟು ಕಷ್ಟವೋ ಅವರನ್ನು ಇಂಟರಗೇಷನ್ ಮಾಡಿ ಬಾಯಿ ಬಿಡಿಸುವುದು ಅಷ್ಟೇ ಕಷ್ಟ. ಆದರೆ ಆ ಕೆಲಸವನ್ನು ಮಂಗಳೂರು ಆಯುಕ್ತಾಲಯ ವ್ಯಾಪ್ತಿಯ ಪೊಲೀಸ್ ಅಧಿಕಾರಿಗಳು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಸಾಧ್ಯತೆ ಇದೆ. ಯಾಕಂತ ಹೇಳಿದರೆ ಎಲ್ಲರೂ ಇಲ್ಲಿ ಚಾಣಾಕ್ಷ ಅಧಿಕಾರಿಗಳೇ ಇದ್ದಾರೆ, ಸಮರ್ಥವಾದ ಪೊಲೀಸ್ ಆಯುಕ್ತರಿದ್ದಾರೆ, DCPಗಳಿದ್ದಾರೆ, ACPಗಳಿದ್ದಾರೆ. ಹಲವು ಕಡೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ಹಲವಾರು ಪ್ರಕರಣಗಳನ್ನು ಭೇದಿಸಿದಂಥ ಅನುಭವಿಗಳಿದ್ದಾರೆ. ಅದಕ್ಕೆ ಸರಿಯಾಗಿ ಸಿಬ್ಬಂದಿಗಳಿದ್ದಾರೆ. ಆದ್ದರಿಂದ ಈ ಪ್ರಕರಣವನ್ನು ಬರೀ ನಾಜೂಕಿನಿಂದ ಬಯಲಿಗೆಳೆದಿದ್ದಾರೆ. ತನ್ಮೂಲಕ ಹಲವು ಕಡೆಗಳಲ್ಲಿ ನಡೆದಂತಹ ಪ್ರಕರಣಗಳು ಬಯಲಿಗೆ ಬರುವ ಎಲ್ಲ ಸಾಧ್ಯತೆಗಳು ಇವೆ. ನಿರಂತರ ಸುದ್ದಿ